ಅವತ್ತು ಸತ್ಯಶೋಧನಾ ಸಮಿತಿ, ಈಗ ಯಾವ ಶೋಧನಾ ಸಮಿತಿ ಮಾಡ್ತೀರಿ ಎಚ್ ಕೆ ಪಾಟೀಲ್ರೆ? ಇವತ್ತು ಈ 15 ವರ್ಷದಿಂದ ಕೆಲವು ನಿರ್ಣಯ ಮಾಡಿದ್ದು, ನಾನು ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ್ ಫ್ಲೈಓವರ್ಗೆ ಅವತ್ತು ಒಬ್ಬ ಕೊರಿಯನ್ ಕಂಪನಿ 30 ಕೋಟಿ ವೆಚ್ಚ ಅವತ್ತು ಟನಲ್ ರೋಡ್ಗೆ ಟೆಂಡರ್ ಕರೆದು ಎಲ್ಲ ಕ್ಲಿಯರ್ ಮಾಡಿದ್ದೆ. ನನ್ನ ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ಸತ್ತೋಯ್ತು. ಇನ್ನೂ ಹೇಳ್ತಾನೆ ಅವರೇ 20 ವರ್ಷ ಆದ್ರೂ. ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಅಂತೆ, ಅದೆಂಥದ್ದು ಸುರಂಗ ಮಾರ್ಗವಂತೆ, ಇನ್ನೆಂಥದ್ದು ಡಬಲ್ ಡೆಕ್ಕರ್ ಅಂತೆ. ಈಗೇನೋ 73,000 ಕೋಟಿ ಇಟ್ಟವ್ರಂತೆ. ಈಗ 5 ವರ್ಷದಲ್ಲಿ, ಮುಂದಿನ 5 ವರ್ಷದಲ್ಲಿ ಖರ್ಚು ಮಾಡ್ತಾರಂತೆ. ಇವರು ಮಾಡಾಯಿತು. ಒಂದು ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು 2006 ತೆಗೆದುಕೊಂಡು ನಿರ್ಧಾರ. ಇವತ್ತು 2026 ಬರ್ತಾ ಇದ್ದೀವಿ. ಇನ್ನೂ ಹುಡುಕ್ತಾನೆ ಅವರೇ ದುಡ್ಡನ್ನ. ಎಷ್ಟು ವರ್ಷ ಬೇಕು ನಿಮ್ಗೆ? 5 ವರ್ಷ ಒಂದು ರೌಂಡ್ ನಡೆಸಿದಿರಿ ಅಧಿಕಾರನ. ಕಾರ್ಪೊರೇಷನ್ನು ಆಡಳಿತ ಮಾಡಿದ್ದೀರಿ. ಏನು ಕೊಡುಗೆ ಕೊಟ್ಟರಿ ಬೆಂಗಳೂರು ನಗರಕ್ಕೆ? ನೆನೆ ಬರೋದಲ್ಲ, ಬೆಂಗಳೂರು ನಗರದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭವಾದಂಥ ಮಳೆಯ ಅನಾಹುತದಲ್ಲಿ ಬೆಂಗಳೂರು ನಗರದ ರಸ್ತೆಗಳು ಕೆರೆಗಳಾಗಿದೆ ನಿರ್ಮಾಣ ಅಂತೇಳಿ ಹೊಡಿತಾ ಇದ್ರಿ ನೀವೇನೆ. ಕೇವಲ 3-4 ಗಂಟೆ ಮಳೆಗೆ. ಇದೇ ಅಲ್ವಾ ನಿಮ್ಮ ಸಾಧನೆ? ಅದರಿಂದ ನನಗೆ ಪಾಪ ಬುದ್ಧಿ ಹೇಳ್ತಾರೆ, ಸ್ವಲ್ಪ ಮಾತು ಕಡಿಮೆ ಮಾಡೋಕ್ಕೆ ಹೇಳಿ ಅಂತ. ನಾನೇನೋ ಹೇಳಿದ್ದು ನೋಡಿದೆ ನಮ್ಮ ಡೆಪ್ಟಿ ಸಿ ಎಮ್. ನನ್ನ ಮಾತು ನಿಲ್ಸೋಕ್ಕಾಗಲ್ಲಪ್ಪ. ಮಾತು ನಿಲ್ಸಂತಕ್ಕಂಥ ನೈತಿಕತೆ ಕಳ್ಕೊಂಡು ಕೂತಿಲ್ಲ ಇಲ್ಲಿ ನಿಮ್ಗಳ ಥರ. ಹನಿ ಟ್ರ್ಯಾಪ್ ಬೇಕಾದ್ರೆ ಇನ್ನೊಂದು ಸಲ ಫ್ರೀಯಾಗಿ ಮಾತಾಡೋಣ. ಇವ್ರ ಯೋಗ್ಯತೆಗೆ ಏನೇನು ನಡೆಸಿದ್ರಿ ನೀವು? ಅಸೆಂಬ್ಲಿ ಒಳಗೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. ಕರ್ನಾಟಕ ರಾಜ್ಯ ಎಂಥ ಫ್ಯಾಕ್ಟ್ರಿ, ಎಂಥ ಫ್ಯಾಕ್ಟ್ರಿನಪ್ಪ? CD ಫ್ಯಾಕ್ಟ್ರಿ ತಯಾರು ಮಾಡೋ ಕಾರ್ಖಾನೆ ಇದು ಅಂತ. ಯಾರು ರಾಜಣ್ಣರೇ CD ಫ್ಯಾಕ್ಟ್ರಿ ಮಾಡಿದ್ದು? ಹಾಂ, ಅಲ್ಲಲ್ಲ, ಅದನ್ನೇ ಮಾಲೀಕ ಯಾರು ಅಂತ ಹಿಂದಿಂದು ಎಲ್ಲ ನೋಡಿದ್ದೀರಿ ನೀವು. CD ಫ್ಯಾಕ್ಟ್ರಿ ಹೆಂಗೆ ನಡೀತಿತ್ತು ಅಂತ. ದೇವೇಗೌಡರ ಕುಟುಂಬ ನಿರ್ನಾಮ ಮಾಡಬೇಕು ಅಂತ ಹೊರಟ್ರಿ. ಪ್ರತಿಫಲ ಅನುಭವಿಸ್ತೀರಿ, ಪ್ರತಿಫಲ ಅನುಭವಿಸ್ತೀರಿ. ದಿನ ದೂರ ಇಲ್ಲ, ಬನ್ನಿ. ಥ್ಯಾಂಕ್ ಯು ಬ್ರದರ್.